ಜೈ ಶ್ರೀರಾಮ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎನ್ಡಿ ಬ್ಲಾಗ್ಸ್. ಇವತ್ತು ನಾವು ಒಳಗ ವಿಷಯ ಏನಪ್ಪಾ ಅಂದ್ರೆ, ಇವತ್ತು ನಾವು ನಮ್ಮ ಚಿಕ್ಕಜ್ಜಿ ಊರಿಗೆ ಹೋಗ್ತಿದ್ವಿ. ಚಿಕ್ಕಜ್ಜಿ ಅಂದ್ರೆ ನಮ್ಮ ಅಜ್ಜಿಯವ್ರ ತಂಗಿ ಊರು. ಅಲ್ಲಿ ಇವತ್ತು ಹಬ್ಬ ನಡೀತಾ ಇದೆ, ಶ್ರೀ ದೊಡ್ಡಮ್ಮ ತಾಯಿ ಹಬ್ಬ ಅಂತ ಹೇಳ್ಬಿಟ್ಟು. ಅವ್ರ ಊರು ಇರೋದು ಗುಬ್ಬಿ ಹತ್ರ ಕಲ್ಲೂರು ಅಂತ. ಬನ್ನಿ ಜಾತ್ರೆಗೆ ಹೋಗಿ ನೋಡೋಣ ಯಾವ ತರ ಜಾತ್ರೆ ಇರುತ್ತೆ. ಜಾತ್ರೆ ಲೈಟಿಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಹಾಕಿದ್ರು, ಸಕ್ಕದಾಗ ಕಾಣಿಸ್ತಿತ್ತು. ಊರ್ ತುಂಬಾ ಲೈಟಿಂಗ್ಸ್ ಇತ್ತು. ನಾವು ಫಸ್ಟ್ ಹೋಗಿದೆ ಸೀದಾ ದೇವಸ್ಥಾನ ಹತ್ರ ಹೋದ್ವಿ. ಈ ದೇವಸ್ಥಾನ ತುಂಬಾ ಫೇಮಸ್. ಇಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂದ್ರೆ ಸಖತ್ ಫೇಮಸ್. ಗುರುವಾರ ಗುರುವಾರ ಇಲ್ಲಿ ಸಂತೆ ಆಗುತ್ತೆ. ಸಂತೆ ದಿನ ಅಂತೂ ಫುಲ್ ರಶ್ ಇರ್ತಾರೆ ಇಲ್ಲಿ. ಸೊ ಒಳಗಡೆ ಹೋಗಿ ದೇವಸ್ಥಾನ ದೇವರು ಎಲ್ಲ ಹೇಗಿದೆ. ದೇವಸ್ಥಾನದಲ್ಲಿ ದೇವರೆಲ್ಲ ನೋಡ್ಕೊಂಡು ನಾವು ಸೀದಾ ನಮ್ಮ ಅಜ್ಜಿ ಮನೆ ಹತ್ರ ಹೋದ್ವಿ. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ದೇವರು ಮೆರವಣಿಗೆ ದೇವ್ರು ಬರೋಕ್ಕೆ ರೆಡಿ ಆಗ್ತಿತ್ತು, ಅದು ನೋಡೋಣ ಅಂತ ಹೋದ್ವಿ. ಇವಾಗ ದೇವಸ್ಥಾನದಲ್ಲಿ ಇದ್ರು ಎಲ್ಲ ದೇವರು ಮೆರವಣಿಗೆ ದೇವ್ರನ್ನ ಮಂಡಲ್ ಮಾಡಿರ್ತಾರೆ. ಆ ದೇವ್ರನ್ನ 2 ದಿವಸ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿ 3ನೇ ದಿವಸ ತಾಯಿನ ತಗೊಂಡೋಗಿ ಊರಾಚೆ ಬಿಟ್ಟು ಬಂದುಬಿಡ್ತಾರೆ. ಈ ದೇವ್ರಿಗೆ ತುಂಬ ಇತಿಹಾಸ ಇದೆ. ಇದ್ರ ಕತೆ ಏನು ಅಂತ ನಾನು ಮುಂದೆ ಹೇಳ್ತೀನಿ ಬನ್ನಿ. ದೊಡ್ಡಮ್ಮ ತಾಯಿನ ಆಚಾರ್ಯ ಮನೆಯಿಂದ ಕರ್ಕೊಂಡ್ಬರ್ತಾ ಇರ್ತಾರೆ. ಆಚಾರ್ಯ ಮನೆಯಲ್ಲಿ ಏನಕ್ಕಪ್ಪ ಅಂದರೆ ದೇವತೆಗಳನ್ನೆಲ್ಲ ಮಾಡೋದು ಆಚಾರ್ಯ. ಸೊ ಈ ತಾಯಿ ಮೂಲತಃ ಬ್ರಾಹ್ಮಣರ ಮಗಳಾಗಿರ್ತಾಳೆ. ಆಗಿನ ಕಾಲದಲ್ಲಿ ತಾಯಿ ಬ್ರಾಹ್ಮಣರ ಮಗಳಾಗಿರುವಾಗ ಕೆಳವರ್ಗದ ಒಬ್ಬ ಯುವಕ ತಾಯಿಗೆ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿಬಿಟ್ಟು ಮದುವೆ ಆಗ್ಬಿಡ್ತಾನೆ. ತಾಯಿ ಮದುವೆ ಆದಮೇಲೆ 5 ಜನ ಮಕ್ಕಳಾಗ್ತಾರೆ. 5 ಜನ ಮಕ್ಕಳಾದ್ಮೇಲೆ ಗೊತ್ತಾಗುತ್ತೆ ಅವರು ಕೆಳವರ್ಗದವರು ಅಂತ ಹೇಳ್ಬಿಟ್ಟು. ತಾಯಿ ಬ್ರಾಹ್ಮಣರಾಗಿರೋದ್ರಿಂದ ನಾನ್ ವೆಜ್ ಎಲ್ಲ ತಿನ್ನಲ್ಲ. ಅವರು ನಾನ್ ವೆಜ್ ತಿಂತಾ ಇರ್ತಾರೆ. ಅವ್ರ ಅತ್ತೆ ಒಂದ್ಸಲ ಮನೆಗೆ ಬಂದಾಗ ತಾಯಿ ಅವ್ರಿಗೆ ಬೇಳೆ ಒಬ್ಬಟ್ಟು ಪಾಯಸ ಎಲ್ಲ ಮಾಡಾಕಿ ಊಟ ಕೊಟ್ಟಾಗ ಅವ್ರ ಅತ್ತೆ ಬಂದ್ಬಿಟ್ಟು ಈ ಊಟ ಏನು ತಿಂದ್ರೆ ಏನಂತೆ, ಒಂದು ಕರಿನ ಕಾಲು ತಿಂದಂಗಾಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಅವಾಗ ತಾಯಿ ಗೊತ್ತಾಗುತ್ತೆ ಅವರು ಬೇರೆ ಜಾತಿಯವರು ಅಂತ ಹೇಳ್ಬಿಟ್ಟು. ಆವಾಗ ತಾಯಿ ಕೋಪಗೊಂಡು ಅಗ್ನಿ ಸ್ವರೂಪಳಾಗಿ ಆದಿಶಕ್ತಿಯಾಗಿ ಅವ್ರನ್ನ ಸಂಹಾರ ಮಾಡ್ತಾಳೆ. ತಾಯಿ ಎಷ್ಟು ಉಗ್ರ ರೂಪ ತಳ್ಳಿರ್ತಾಳೆ ಅಂದರೆ, ಅವಳನ್ನ 5 ಜನ ಮಕ್ಕಳಲ್ಲಿ 4 ಜನ ಮಕ್ಕಳು ಅವಳ ಗಂಡ, ಅತ್ತೆ ಮತ್ತು ಮಾವನ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾಳೆ. ಮೊದಲನೇ ಮಗಳನ್ನ ದೃಷ್ಟಿ ಮರಿ ಮಾಡ್ಕೊತಾಳೆ, 2ನೇ ಮಗಳನ್ನ ಧೂಳು ಮರಿ ಮಾಡ್ಕೊತಾಳೆ, 3ನೇ ಮಗನ್ನ ಎಲ್ಲೆ ಮರಿ ಮಾಡ್ಕೊತಾಳೆ. ಇದೇ ಥರ 4 ಜನ ಮಕ್ಕಳನ್ನು ಸಾಯಿಸ್ಬಿಡ್ತಾಳೆ ತಾಯಿ ಕೋಪದಲ್ಲಿ. ಮತ್ತು ಅವ್ರ ಅತ್ತೆನ ಒಂದು ಗಟ್ಟೆಗಡೆಗೆ ಮಾಡ್ಕೊಂಡ್ಬಿಡ್ತಾಳೆ. ಅವ್ರ ಮಾವನ್ನ ಕೋಣಂಗೆ ಕಡಿಯೋ ಕಾವುಗಳು ಮಾಡ್ಕೊಂಡ್ಬಿಡ್ತಾಳೆ, ಕಂಬ ಮಾಡ್ಕೊತಾಳೆ. ತಾಯಿ ಗಂಡ ಬಂದು ಮಾಯಾವಿ ಆಗಿರ್ತಾನೆ. ಅವನು ದುಷ್ಟಶಕ್ತಿಗಳೆಲ್ಲ ಇರುತ್ತೆ ಅವನಲ್ಲಿ. ಅವನೇನು ಮಾಡ್ತಾನೆ ಅಂದರೆ ಮಾಯದಿಂದ ಹೋಗಿ ಕೋಣದಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಅದಕ್ಕೋಸ್ಕರನೇ ತಾಯಿಗೆ ಕೋಣ ಬಲಿ ಕೊಡೋದು. ತಾಯಿಯ ಕೋಣದಲ್ಲಿ ಹೋಗಿ ಸೇರ್ಕೊಂಡಿದ್ದನ್ನ ನೋಡ್ಬಿಟ್ಟು ಅವಳ ಗಂಡನ್ನ ಕೋಣ ರೂಪದಲ್ಲಿರೋ ಗಂಡನ್ನ ಸಂಹಾರ ಮಾಡಿಬಿಡ್ತಾಳೆ. ಸೊ ಈ ರೀತಿ ತಾಯಿ ಉಗ್ರ ರೂಪಿಯಾಗಿ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾಳೆ. ಇದೇ ಹಬ್ಬದ ಇತಿಹಾಸ, ಈ ತಾಯಿಯ ಇತಿಹಾಸ.
ಅಲಂಕಾರ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣಿದ್ರೂ ಸಾಲದು ಅಂತ ಮಹಾತಾಯಿ ಅವಳು. ತಾಯಿ ದೊಡ್ಡಮ್ಮ ಯಾವ ರೀತಿ ಶೃಂಗಾರವಾಗಿ ಬರ್ತಿದ್ದಾರೆ. ಅವರಿಗೆ ಆಕಾಶದ ಗಣಿ ತೋಪಿರಸಿಗೆ ಕಾಯಿ ಆಕೆ ದೊಡ್ಡಮ್ಮ ಶಿವಶರಣೆ ಆಕೆ ದೊಡ್ಡಮ್ಮ ಶಿವಪೂಜೆ. ಅದ್ದೂರಿ ಮೆರವಣಿಗೆ ಮೂಲಕ ತಾಯಿ ಆಚಾರ್ಯ ಮನೆಯಿಂದ ಸೀದಾ ದೇವಸ್ಥಾನ ಹತ್ರ ಬಂದೇ ಬಿಟ್ಲು. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಾದ್ಮೇಲೆ ತಾಯಿಗೆ ಪುಣ್ಯ ಸ್ನಾನಾದಿಗಳೆಲ್ಲ ಮಾಡಿಸಿ ಅಲಂಕಾರ ಮಾಡಿ ತಾಯಿಗೆ ಮಂಗಳಾರತಿ ಮಾಡ್ತಾರೆ. ಸೊ ಅದೇ ದಿನ ಬೆಳಗಿನ ಜಾವ ಒಂದು 3 ಇಲ್ಲ 4 ಗಂಟೆ ಟೈಮಲ್ಲಿ ತಾಯಿಗೆ ಕೋಣ ಬಲಿ ಕೊಡ್ತಾರೆ. ಸೊ ಕೋಣ ಬಲಿ ಕಟ್ಟಾದ್ಮೇಲೆ ಬೆಳಗ್ಗೆ ಹಬ್ಬ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ದಿನ ಸಂಜೆಗೆ ತಾಯಿನ ತೊಗೊಂಡೋಗ್ಬಿಟ್ಟು ಆ ಕೋಣನ ತಲೆ ಮತ್ತು ದೇವ್ರನ್ನ ಊರಿಂದ ಆಚೆ ಬಿಟ್ಬಿಟ್ಟು ಹಿಂದೆ ತಿರುಗಿ ನೋಡ್ದಂಗೆ ವಾಪಸ್ ಬಂದ್ಬಿಡ್ತಾರೆ. ಲೈಟ್ ಹಾಕೋಣ ಇನ್ನೊಂಚೂರು ಒಳಗೆ ಗೋವಿಂದನ ಲೈಟ್ ಹಾಕ್ರಿ ಪೂರ್ತಿ ಲೈಟ್ ಹಾಕು ಪಂಜಲ್ಲಿ. ನಿನ್ನೆ ರಾತ್ರಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವರು ಜಾತ್ರೆ ಎಲ್ಲ ನೋಡ್ಕೊಂಡು ತುಂಬ ಲೇಟ್ ಆಗಿತ್ತು. ಬೆಳಗ್ಗೆ ಬರೋ ಅಷ್ಟರಲ್ಲಿ ಬೆಳಗ್ಗೆ ಎದ್ದೋ ಅಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಬಿರಿಯಾನಿಗೆ ರೆಡಿ ಮಾಡ್ಕೊತಿದ್ರು. ಒಳ್ಳೆ ನಾಟಿ ಸ್ಟೈಲ್ ದಮ್ ಬಿರಿಯಾನಿ ರೆಡಿ ಮಾಡ್ತಾಯಿದ್ರು. ಸೊ ದಮ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಮಟನ್ ಸಾರು ಕಬಾಬು ಎಲ್ಲ ತಿಂದು ನಾವು ಜಾತ್ರೆ ಮುಗಿಸ್ಕೊಂಡು ಇವ್ರ ಕಡೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್. ಇದೆಲ್ಲ ಲೇಟ್ ಆಯ್ತಿತ್ತು ಲೆಕ್ಕಕ್ಕೆ ನಾನು ಹೇಳಿದ್ದೆ.
ಅನ್ನ ಸಾರೆಲ್ಲ ಫೋಟೋ